ಪಶ್ಚಿಮ ಬಂಗಾಳದ ಸಿಎಂ ಆಗಿದ್ದಂತಹ ಮಮತಾ ಬ್ಯಾನರ್ಜಿ ಅವರಿಗೆ ಸತತ 2ನೇ ಬಾರಿಗೆ ಸೋಲಿನ ರುಚಿ ಸಿಕ್ಕಿರುವಂಥದ್ದು. ಭವಾನಿಪುರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಂತಹ ಸಿಎಂ ಮಮತಾ ಬ್ಯಾನರ್ಜಿ ಮತ್ತೊಮ್ಮೆ ಸುವೇಂದು ಅಧಿಕಾರಿ ಎದುರಿನಲ್ಲಿ ಸೋಲನ್ನು ಅನುಭವಿಸಿದ್ದಾರೆ. ದೀದಿ ಭವಾನಿಪುರ ಕ್ಷೇತ್ರದಲ್ಲಿ ಮಮತಾ ಬ್ಯಾನರ್ಜಿಗೆ ಸೋಲಾಗಿರುವಂಥದ್ದು ಹೀನಾಯ ಸೋಲಾಗಿದೆ. 15,000 ಮತಗಳ ಅಂತರದಲ್ಲಿ ಗೆದ್ದಿರುವಂತಹ ಸುವೇಂದು ಅಧಿಕಾರಿ ಇದೀಗ ರಾಜಕೀಯದ ಜೈಂಟ್ ಕಿಲ್ಲರ್ ಆಗಿ ಹೊರಹೊಮ್ಮಿದ್ದಾರೆ. ದೈತ್ಯ ಶಕ್ತಿ ಮಮತಾ ಬ್ಯಾನರ್ಜಿಗೆ 2 ಬಾರಿ ಸೋಲಿನ ರುಚಿಯನ್ನ ತೋರಿಸಿದಂತಹ ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳದ ಭವಾನಿಪುರ ಕ್ಷೇತ್ರದಲ್ಲಿ ಸುವೇಂದು ಅಧಿಕಾರಿ ಮಮತಾ ಬ್ಯಾನರ್ಜಿ ಅವರ ಎದುರು ಗೆದ್ದು ಬೀಗಿರುವಂಥದ್ದು. 15,000 ಮತಗಳ ಅಂತರದಿಂದ ಗೆದ್ದಿದ್ದಾರೆ ಸುವೇಂದು ಅಧಿಕಾರಿ. ಕಳೆದ ಬಾರಿಯ ಚುನಾವಣೆಯಲ್ಲಿ ಅಂದರೆ 2021ರಲ್ಲಿ ನಡೆದಿದ್ದಂತಹ ಚುನಾವಣೆಯಲ್ಲೂ ಸಹ ಮಮತಾ ಬ್ಯಾನರ್ಜಿ ಅವರ ಎದುರು ನಂದಿಗ್ರಾಮ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು ಸುವೇಂದು ಅಧಿಕಾರಿ. ಆ ಸಂದರ್ಭದಲ್ಲೂ ಕೂಡ ಅವರೇ ಗೆಲುವನ್ನ ದಾಖಲಿಸಿದ್ರು. ಇದೀಗ ಮತ್ತೊಮ್ಮೆ 2ನೇ ಬಾರಿಗೆ ಮಮತಾ ಬ್ಯಾನರ್ಜಿ ಅವರನ್ನ ಸೋಲಿಸುವ ಮೂಲಕ ಜೈಂಟ್ ಕಿಲ್ಲರ್ ಆಗಿ ಹೊರಹೊಮ್ಮಿರುವಂಥದ್ದು ಸುವೇಂದು ಅಧಿಕಾರಿ ಅವರು. ಬಿಜೆಪಿಯ ಹುರಿಯಾಳು, ಬಿಜೆಪಿ ನಾಯಕನ ಎದುರಿನಲ್ಲಿ ಮಮತಾ ಬ್ಯಾನರ್ಜಿ ಸತತ 2ನೇ ಬಾರಿಗೆ ಸೋಲನುಭವಿಸಿರುವಂಥದ್ದು ಸತತ 2 ಚುನಾವಣೆಗಳಲ್ಲಿ. ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಮೋಹನ್, ಸುವೇಂದು ಅಧಿಕಾರಿ ಇದು ಸತತವಾಗಿ 2ನೇ ಬಾರಿಗೆ ಮಮತಾ ಬ್ಯಾನರ್ಜಿ ಅವರನ್ನ ಸೋಲಿಸಿ ಜೈಂಟ್ ಕಿಲ್ಲರ್ ಆಗಿ ಹೊರಹೊಮ್ಮಿರುವಂಥದ್ದು. ಮುಂದಿನ ದಿನಗಳಲ್ಲಿ ಸುವೇಂದು ಚಾರ್ಮ್ ಯಾವ ರೀತಿ ಇರಬಹುದು ಅಂತ? ಹೌದು ನವೀನ್, ಈಗ ಮುಖ್ಯವಾಗಿ ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯಲ್ಲಿ ಸುವೇಂದು ಅಧಿಕಾರಿ ಸತತ 2ನೇ ಬಾರಿಗೆ ಮಮತಾ ಬ್ಯಾನರ್ಜಿ ಅವರನ್ನ ಸೋಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಮೂಲಕವಾಗಿ ರಾಜಕೀಯ ಕ್ಷೇತ್ರದ ಜಾಯಿಂಟ್ ಕಿಲ್ಲರ್ ಆಗೂ ಕೂಡ ಸುವೇಂದು ಅಧಿಕಾರಿ ಹೊರಹೊಮ್ಮಿದ್ದಾರೆ. ಮುಖ್ಯವಾಗಿ ರಾಜಕೀಯ ದೈತ್ಯ ಶಕ್ತಿ ಅಂತ ಅಂದ್ರೆ ಮಮತಾ ಬ್ಯಾನರ್ಜಿ, ಅಂತಹ ರಾಜಕೀಯ ದೈತ್ಯ ಶಕ್ತಿಯಾದಂತಹ ಮಮತಾ ಬ್ಯಾನರ್ಜಿ ಅವ್ರನ್ನೇ ಸತತ 2 ಚುನಾವಣೆಗಳಲ್ಲಿ ಸೋಲಿಸುವಂತದ್ದು ಅಂದ್ರೆ ಸುಲಭ ಅಲ್ಲ. ಆದ್ರೆ ಈ ಒಂದು ಸಾಧನೆಯನ್ನ ಈಗ ಸುವೇಂದು ಅಧಿಕಾರಿ ಮಾಡಿದ್ದಾರೆ. 2021ರಲ್ಲಿ ನಂದಿಗ್ರಾಮ ಕ್ಷೇತ್ರದಲ್ಲಿ ಕೂಡ 1,950 ಮತಗಳ ಅಂತರದಿಂದ ಮಮತಾ ಬ್ಯಾನರ್ಜಿ ಅವರನ್ನ ಸೋಲಿಸಿದ್ರು. ಅದಾದ ಬಳಿಕ ಮಮತಾ ಬ್ಯಾನರ್ಜಿ ಅವರು 2021ರಲ್ಲಿ ಭವಾನಿಪುರ ಕ್ಷೇತ್ರದಲ್ಲಿ ಗೆದ್ದಿದ್ದಂತಹ ಟಿಎಂಸಿಯ ಎಂಎಲ್ಎನ ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಆ ಒಂದು ಉಪಚುನಾವಣೆಯಲ್ಲಿ ಭವಾನಿಪುರದಿಂದ ವಿಧಾನಸಭೆಗೆ ಆಯ್ಕೆಯಾಗಿದ್ರು. ಆದ್ರೆ ಈ ಬಾರಿ ಸುವೇಂದು ಅಧಿಕಾರಿ ಕೇವಲ ನಂದಿಗ್ರಾಮ ಮಾತ್ರ ಅಲ್ಲದೆ ಭವಾನಿಪುರ ಕ್ಷೇತ್ರದಿಂದಲೂ ಕೂಡ ಸ್ಪರ್ಧೆಯನ್ನ ಮಾಡಿದ್ರು. ಈಗ 2 ಕ್ಷೇತ್ರಗಳಿಂದ ಗೆಲ್ಲುವಲ್ಲಿ ಸುವೇಂದು ಅಧಿಕಾರಿ ಯಶಸ್ವಿಯಾಗಿದ್ದಾರೆ ಮತ್ತು ಭವಾನಿಪುರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸುಮಾರು 15,000 ಮತಗಳ ಅಂತರದಿಂದ ಮಮತಾ ಬ್ಯಾನರ್ಜಿ ಅವರನ್ನ ಸೋಲಿಸಿದ್ದಾರೆ. ಇದರಿಂದಾಗಿ ಮಮತಾ ಬ್ಯಾನರ್ಜಿ ಈ ಬಾರಿ ವಿಧಾನಸಭೆಗೆ ಪ್ರವೇಶ ಮಾಡ್ಲಿಕ್ಕಾಗದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ ತಮ್ಮ ಒಂದು ರಾಜಕೀಯವಾದಂತಹ ದೈತ್ಯ ಶಕ್ತಿ, ತಮ್ಮದೇ ಆದಂತಹ ಶಕ್ತಿ ಪ್ರಭಾವವನ್ನು ಹೊಂದಿದಂತವರು. ಆದ್ರೆ ಈಗ ಅವರ ಶಕ್ತಿ ಸಂಪೂರ್ಣವಾಗಿ ಕುಸಿದಿದೆ ಅನ್ನೋದು ಈ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಸಾಬೀತಾಗಿದೆ. ಪಕ್ಷದ ಶಾಸಕರ ಸಂಖ್ಯಾಬಲ ಕೂಡ ಕುಸಿದಿದೆ, ಅಧಿಕಾರವನ್ನ ಕಳ್ಕೊಂಡಿದ್ದಾರೆ. ಸತತ 15 ವರ್ಷಗಳ ಆಳ್ವಿಕೆ ಕೂಡ ಅಂತ್ಯ ಆಗಿದೆ. ಖುದ್ದು ಮಮತಾ ಬ್ಯಾನರ್ಜಿ ಅವರೇ ವಿಧಾನಸಭೆಯನ್ನ ಪ್ರವೇಶ ಮಾಡ್ಲಿಕ್ಕಾಗದೆ ಸೋತು ಮೂಲೆ ಗುಂಪಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆಲ್ಲ ಕಾರಣ ಆಗಿರ್ತಕ್ಕಂಥದ್ದು ಬಿಜೆಪಿಯ ಸುವೇಂದು ಅಧಿಕಾರಿ ಅವರ ಹೋರಾಟ. ಸುವೇಂದು ಅಧಿಕಾರಿ 2020ರಲ್ಲಿ ಅಷ್ಟೇನೆ ಟಿಎಂಸಿ ಪಕ್ಷವನ್ನ ತ್ಯಜಿಸಿ ಬಿಜೆಪಿ ಪಕ್ಷವನ್ನ ಸೇರಿದಂತವರು. ಹಾಗೆಂದ ಮಮತಾ ಬ್ಯಾನರ್ಜಿ ಅವರ ಎದುರಾಳಿಯಾಗಿ ರಾಜಕೀಯ ಹೋರಾಟವನ್ನ ನಡೆಸಿದ್ರು. ಈಗ ಸತತ 2 ಚುನಾವಣೆಗಳಲ್ಲೂ ಕೂಡ ಮಮತಾ ಬ್ಯಾನರ್ಜಿನ ಸುವೇಂದು ಅಧಿಕಾರಿ ಸೋಲಿಸಿದ್ದಾರೆ. ಈ ಮೂಲಕವಾಗಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಪಕ್ಷದ ಅಘೋಷಿತ ಸಿಎಂ ಅಭ್ಯರ್ಥಿ ಕೂಡ ಆಗಿದ್ದಾರೆ. ಈಗ ಅಧಿಕೃತವಾಗಿ ಬಂಗಾಳದಲ್ಲಿ ಬಿಜೆಪಿ ಪಕ್ಷ ತನ್ನ ಮುಂದಿನ ಸಿಎಂ ಯಾರಾಗಬೇಕು ಅನ್ನೋದನ್ನ ಆಯ್ಕೆ ಮಾಡಬೇಕಾಗಿದೆ. ಈಗ ಫ್ರಂಟ್ ರನ್ನರ್ ಆಗಿರ್ತಕ್ಕಂಥವ್ರು ಅಂದ್ರೆ ಸುವೇಂದು ಅಧಿಕಾರಿ. ಯಾಕೆಂತಂದ್ರೆ ಮಮತಾ ಬ್ಯಾನರ್ಜಿ ಅವ್ರನ್ನ ಸತತ 2 ಚುನಾವಣೆಗಳು ಕೂಡ ಸೋಲಿಸಿದ್ದಾರೆ ಮತ್ತು ಈ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಮುಂದಾಳತ್ವವನ್ನು ವಹಿಸಿಕೊಂಡು ರಾಜ್ಯದ ಉದ್ದಗಲಕ್ಕೂ ಕೂಡ ಟಿಎಂಸಿ ವಿರುದ್ಧ ಹೋರಾಟವನ್ನ ನಡೆಸಿದ್ದಾರೆ. ಈ ಕಾರಣಕ್ಕಾಗಿನೇ ಈಗ ಸುವೇಂದು ಅಧಿಕಾರಿಯೇ ಬಿಜೆಪಿಯ ಸಿಎಂ ಆಕಾಂಕ್ಷಿಗಳಲ್ಲಿ ಮತ್ತು ಸಿಎಂ ರೇಸ್ನಲ್ಲೂ ಕೂಡ ಮುಂಚೂಣಿಯಲ್ಲಿ ಇದ್ದಾರೆ. ನವೀನ್, ಚಂದ್ರಮೋಹನ್ ಹಾಗೆ ಸಂಪರ್ಕದಲ್ಲಿರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.